ನಮಸ್ಕಾರ. ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ರೈತರು ಅಂದಮೇಲೆ ಹಳ್ಳಿ ಕಡೆ ಕೆಲಸ ಇದ್ದೇ ಇರ್ತವೆ. ಮತ್ತು ಹಸು ಕರು ಹಾಕೋ ಮೂಮೆಂಟ್ ಇತ್ತು, ಅದಕ್ಕೆ ನೋಡ್ಕೋತಾ ಇದ್ದೆ. ವಯಸ್ಸಾಗಿರೋ ಹಸು ಅಲ್ವಾ ಅಂತ ಎಲ್ಲ ಚೆಕ್ ಮಾಡ್ಕೋತಾ ಇದ್ದೆ. ಕೆತ್ತಲೆಲ್ಲ ಬಿಟ್ಟಿತ್ತು, ಅಂದರೆ ಚೆನ್ನಾಗಿ ಬಿಟ್ಟೈತೆ. 2-3 ದಿವಸದಲ್ಲೇ ಕೆತ್ತಲೆ ಮಾಡೈತೆ. ಹಾಗಾಗಿ ನೋಡ್ತಾ ಇದ್ದೆ. ಇವತ್ತು ತುಪ್ಪರು ನಾಳೆ ಹಾಕ್ಬೋದು ಅಂತ ನೋಡ್ತಾ ಇದ್ದೆ. ನಮ್ಮ ಕರು ಗೊತ್ತಾಯಿತು ಒಟ್ಟೊಳಗೆ. ಹಸುಗಳಿಗೆಲ್ಲ ಹುಲ್ಲಾಕಿ, ಇನ್ನು ಹಸುಗಳಿಗೆಲ್ಲ ಸದ್ಯಕ್ಕೆ ಹಸುಗಳಿಗೆಲ್ಲ ಹುಲ್ಲಾಕಾಯ್ತು. ಒಣಲ್ನೇ ಹಾಕಿರೋದು ಇವತ್ತು. ಕರುಗಳಿಗೆಲ್ಲ ಹಾಕಿಲ್ಲ. ಕರುಗಳೆಲ್ಲ ನೋಡ್ಕೊಂಡು ಹೋಗ್ತಾರೆ ಮೇಕೆ. ಇಲ್ಲ ಅಂದರೆ ಇಲ್ಲೇ ಮನೆ ಹತ್ರ ಆಮೇಲೆ ಹಾಕ್ತಾರೆ. ಒಣಲ್ ಹಾಕಿ ನೀವುಗಳು ವಯಸ್ಸಾಗಿರೋದ್ರಿಂದ ಒಣಲ್ ಸ್ವಲ್ಪ ತಿನ್ನೋಕ್ಕಿಲ್ಲ. ಆದಷ್ಟು ತಿಂತಾ ಇರಲಿ. ಮಧ್ಯಾಹ್ನ ಏನಾರ ಬಂದಾಗ ಗದ್ದೆ ಹತ್ರ ಸುಮಾರು ಕೆಲಸಗಳು ಇವತ್ತು. ಗದ್ದೆ ಹತ್ರದಿಂದ ಬಂದಾಗ ಅಲ್ಲೇ ಬರುವಾಗ ಜೋಳದ ಕಡ್ಡಿ ತಂದು ಹಾಕಿದ್ರೆ ಆಯಿತು ಅಂತ ಒಣಲ್ ಹಾಕಿ ನಿಲ್ಸಿದೆ ಇವಾಗ. ಈ ಭತ್ತದ ಕೆಲಸ ಮಾಡೋದ್ರಿಂದ ಜೋಳು ಒಂದು ಟ್ರಿಪ್ ಹುಲ್ಲು ತಂದು ಹಾಕ್ಕೊಂಡಿದ್ದೀವಿ. ಕರುಗಳೆಲ್ಲ ನಲ್ಲೇ ಆಚೆ ಕಟ್ಟಾಕಿ ಅಲ್ಲೇ ಇವತ್ತಿಲ್ಲೇ ಒಳಗೆ ಮನೆಯಲ್ಲೇ ಹುಲ್ಲಾಕಿ. ಅಂದರೆ ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದರೆ ರೈತರುಗಳು ಮನೇಲಿರೋ ಹೆಂಗಸ್ರುಗಳ ಕೆಲಸ ಜಾಸ್ತಿ. ಹೇಗೆ ಹೊರಗಡೆಯಿಂದ ಜನಗಳು ಬಂದಿರ್ತಾರೆ, ಅವ್ರಿಗೆಲ್ಲ ಈಗ ಮುಯ್ಯಾಳೆಲ್ಲ ಮಾಡ್ಕೊಂಡಿರ್ತೀವಿ. ಅವ್ರಿಗೆಲ್ಲ ಅಡುಗೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು. ಮತ್ತು ಮನೆ ಹತ್ರ ದನ ಕರುಗಳೆಲ್ಲ ಇರ್ತಾವೆ. ಎಲ್ಲ ಈ ಕೆಲಸ ಹೆಚ್ಚು ಕಮ್ಮಿ ಮುಗಿಸಿರ್ತೀವಿ. ಅಂತೂ ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರ್ತವೆ. ಆಚೆ ಕಡೆ ಎಲ್ಲ ಹಸುಗಳೆಲ್ಲ ಸಗಣಿ ಹಾಕ್ಕೊಂಡಿದ್ದು ಅವೆಲ್ಲ ತೆಗ್ದಾಕ್ಬೇಕು. ಪುನಃ ಹಸುಗಳು ಮಧ್ಯಾಹ್ನ ಸತ್ತೀವಿ, ಸಗಣಿ ಎಲ್ಲ ತೆಗ್ದಾಕಿ ಅವಕ್ಕೆಲ್ಲ ನೀರು ಕುಡಿಸಿ ಅದೇ ಕೆಲಸನೇ ಆಗುತ್ತೆ. ಇದು ಸಂಜೆ ವಿಡಿಯೋ. ನೈಟು ಅಲ್ಲೇ 10 ಗಂಟೆ ಮೇಲಾಗಿತ್ತು. ಹಂಗೆ ಬಂದೆ. ಕೊಟ್ಟಿಗೆಯಲ್ಲಿ ಹಸು ಏನು ಮಾಡ್ತಾಯಿದೆ ನೋಡೋಣ ಅಂತ. ಕರು ಹಾಕೋ ಮೂಮೆಂಟ್ ಕಾಣ್ತಾಯಿತ್ತು. ಬೆಳಗ್ಗೆಕ್ಕಿಂತ ಈಗ ಸ್ವಲ್ಪ ಕೆತ್ತಲೆನೂ ಸ್ವಲ್ಪ ಚೆನ್ನಾಗಿ ಮಾಡಿತ್ತು. ನಾನು ಹಸು ಕರು ಹಾಕ್ತದೇನೋ ಅಂತ ಅಲ್ಲೇ ಕಾಯ್ತಾ ಕೂತು ಸುಮಾರು ಒಂದು 10 ಗಂಟೆಯಿಂದ 12 ಗಂಟೆ ಗಂಟನೂ ಅಲ್ಲೇ ಕಾಯ್ಕೊಂಡು ನೋಡ್ಕೊಂಡಿದ್ದೆ. ಸುಮಾರು ತಲೆ ಕೂತು ಅಂದರೆ ಮೊಬೈಲ್ ನೋಡ್ಕೊಂಡು ವೀಡಿಯೋ ಮೊಬೈಲಲ್ಲಿ ಇರ್ತಾವಲ್ಲ ನೋಡಿಕೊಂಡು ಹಂಗೆ ಕೂತಿದ್ದೆ. ಮತ್ತು ಏನೋ ಮೂಮೆಂಟ್ ಕಾಣಲಿಲ್ಲ ಅಂದ್ಬಿಟ್ಟು ಆಚೆ ಹೋಗಿ ಈಚೆ ಬರೋನಷ್ಟದು ಕರು ಆಗಿತ್ತು. ಕರು ಮಾತ್ರ ಸಾಕತ್ತು ಚೆನ್ನಾಗೈತೆ. ಹೆಣ್ಗರು ಸೇಮ್ ಅದ್ರ ಅಮ್ಮನ ಥರನೇ ಐತೆ ಕರು. ನಮ್ಮದು ಇದು ಹಸು ಹೇಳ್ಬೇಕು ಅಂದರೆ ಅದಕ್ಕೆ ಬರೀ 34,000 ರೂಪಾಯಿ ಹಸು. ಅದು ನಮಗೆ ಅವ್ರು ಸುಳ್ಳು ಹೇಳಿ ಮೋಸ ಮಾಡಿಬಿಟ್ಟು ಕೊಟ್ಟಂಥ ಹಸು. 3 ತಿಂಗಳಿಗೆ ಹಬ್ಬಾಗೈತೆ, 6 ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಅದು ನೋಡಿದ್ರೆ ಗಬ್ಬಾಗಿರಲಿಲ್ಲ. ನನ್ನ ತಕ್ಕ ಬಂದು ಫಸ್ಟ್ ಸತಿ 9ನೇ ಗಬ್ಬಾಗಿ ಹೆಣ್ಗರು ಹಾಕಿತ್ತು. 2ನೇ ಸತಿಲೂ ಹೆಣ್ಗರುನೇ ಹಾಕಿತ್ತು. ಇದು 3ನೇ ಕರು, ಇದು ಹೆಣ್ಗರುನೇ. ಇದೇ ರೀತಿ ಸಪೋರ್ಟ್ ಮಾಡಿ ವೀಡಿಯೋಸ್ಗೆ. ನಿಮ್ಮ ಹಳ್ಳಿ ಹುಡುಗರನ್ನ ಬೆಳೆಸಿ. ಥ್ಯಾಂಕ್ ಯು.